ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 11B ಯನ್ನ ಗಮನಿಸಿ. ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ. ಬೆಳಕಿನ ಪ್ರತಿಫಲನ ಅಂದ್ರೇನು? ಒಂದು ಮೇಲ್ಮೈಗೆ ಪ್ರತಿಫಲಿಸಿ ಮತ್ತೆ ಹಾಗೆ ಮರಳಿ ಹೋಗ್ತದಲ್ಲ, ಅದನ್ನ ಏನಂತ ಕರೀತಾರೆ? ಬೆಳಕಿನ ಪ್ರತಿಫಲನ ಅಂತ ಕರಿಬಹುದು. ಮತ್ತೆ ಅದೇ ಮಾಧ್ಯಮದಲ್ಲಿ ಪ್ರತಿಫಲಿಸಿ ಹೋಗಿರ್ತದೆ ಬೆಳಕಿನ ಪ್ರತಿಫಲನ. ಹಾಗಿದ್ರೆ ಬೆಳಕಿನ ಪ್ರತಿಫಲನದ ನಿಯಮಗಳು ಯಾವ್ಯಾವುದು ಅಂದ್ರೆ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತವೆ. ಈಗ ಇದು ಪತನ ಕಿರಣ, ಇದು ಪ್ರತಿಫಲನ ಕಿರಣ. ಇದು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ. ಹಾಗೆ ಲಂಬ ಮತ್ತೆ ಪತನ ಕಿರಣದ ನಡುವೆ ಇರುವಂತಹ ಕೋನ ಪತನ ಕೋನ. ಲಂಬ ಮತ್ತೆ ಪ್ರತಿಫಲನದ ಕಿರಣದ ನಡುವೆ ಇರುವಂತಹ ಕೋನ ಪ್ರತಿಫಲನ ಕೋನ. ಇಲ್ಲಿ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಒಂದನೇ ನಿಯಮ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಒಂದೇ ಸಮತಲದಲ್ಲಿ ಇರುತ್ತದೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ, ಈ ಮೂರು ಒಂದೇ ಸಮತಲದಲ್ಲಿ ಇದೆ. ಇದು ಪ್ರತಿಫಲನದ ಎರಡನೇ ನಿಯಮ. ಥ್ಯಾಂಕ್ ಯು.